ಎಸ್ ಮ್ಯಾಮ್, ಈಗ ಡಾಮಿನೇಟಿಂಗ್ ಪೇರೆಂಟ್ಸ್ ಬಗ್ಗೆ ಮಾತಾಡಿದ್ವಿ. ನೆಗ್ಲೆಕ್ಟಿಂಗ್ ಪೇರೆಂಟ್ಸ್ ಅವರ ಸಿಂಪ್ಟಮ್ ಹೇಗಿರುತ್ತೆ, ಅವ್ರು ನೆಗ್ಲೆಕ್ಟ್ ಮಾಡೋದ್ರಿಂದ ಮಕ್ಕಳ ಮೇಲೆ ಯಾವ ರೀತಿ ಪರಿಣಾಮ ಆಗುತ್ತೆ? ಓಕೆ, ಸೊ ನೆಗ್ಲೆಕ್ಟಿಂಗ್ ಪೇರೆಂಟ್ಸ್ ಅಂದರೆ ಚೈಲ್ಡ್ ಬಗ್ಗೆ ಏನೂ ಕಾಳಜಿ ಇರಲ್ಲ. ಸೊ ಓದೋದ ಬಗ್ಗೆ ಆಗಿರಲಿ, ಅಥವಾ ಅವರ ಸೋಷಲ್ ಸ್ಕಿಲ್ಸ್ ಯಾವ ಥರ ಆಗಿರಲಿ, ಅಥವಾ ಅವರ ಫುಡ್ ಹ್ಯಾಬಿಟ್ಸ್ ಯಾವ ಥರ ಇರಲಿ, ಫುಲ್ ನೆಗ್ಲೆಕ್ಟ್ ಮಾಡಿರ್ತಾರೆ. ಪ್ರಾಬ್ಲಿ ಇಬ್ಬರೂ ಕೆಲಸ ಮಾಡ್ತಿರ್ತಾರ, ಅಥವಾ ಅವ್ರು ತಿಳ್ಕೊತಾರೆ ಇಷ್ಟು ಈಗ ಸಣ್ಣದು ಮಗು, ಸೊ ಪರವಾಗಿಲ್ಲ, ಸೊ ದೊಡ್ಡವರಾದಮೇಲೆ ನಾವು ಟೈಮ್ ಕೊಡೋಣ ಅಂತ. ಬಟ್ ಇಟ್ಸ್ ರಾಂಗ್. ನೆಗ್ಲೆಕ್ಟ್ ಪೇರೆಂಟಿಂಗಲ್ಲಿ ಏನಾಗುತ್ತೆ ಅಂದರೆ ಒಂದೊಂದ್ಸತಿ ಇಬ್ಬರೂ ಬ್ಯುಸಿ ಆಗಿಬಿಡ್ತಾರೆ. ಅವಾಗ ಏನಾಗುತ್ತೆ, ಚೈಲ್ಡು ಮೊಬೈಲ್ ನೋಡಿಕೊಂಡು ತುಂಬ ಹೊತ್ತು ನೋಡ್ತಾರೆ ಮೊಬೈಲ್, ಯಾವುದ್ಯಾವುದು ಸೈಟಿಗೆ ಹೋಗ್ತಾರೆ, ಅಥವಾ ಯಾರ್ಯಾರೋ ಜೊತೆ ಫ್ರೆಂಡ್ಸ್ ಆಗ್ತಾರೆ. ಸೊ ಆಗ ಚೈಲ್ಡಿಗೆ ಯಾವುದು ಕರೆಕ್ಟು ಯಾವುದು ರಾಂಗ್ ಅಂತಲೂ ಗೊತ್ತಿರಲ್ಲ. ಪ್ಲಸ್ಸು ಯಾಕಂದರೆ ಅಲ್ಲಿ ಪೇರೆಂಟ್ಸಿಗೆ ಟೈಮೇ ಕೊಟ್ಟಿರಲ್ಲ. ಸೊ ಈಗ ಒಂದು ಏನಾರು ಒಂದು ಮಾತಾಡೋಣ ಅಂದ್ರೂ ಚೈಲ್ಡಿಗೆ ಅಲ್ಲಿ ಟೈಮ್ ಇರಲ್ಲ, ಕನೆಕ್ಟ್ ಮಾಡೋಕ್ಕೆ ಚೈಲ್ಡಿಗೆ ಆಗೋದೂ ಇರಲ್ಲ. ಸೊ ಅಲ್ಲಿ ಫುಲ್ ನೆಗ್ಲೆಕ್ಟ್ ಆಗಿರುತ್ತೆ ಪೇರೆಂಟ್ಸ್. ಇವಾಗ ಪ್ರಾಬ್ಲಿ ಲೈಕ್ ಈಗ ಚೈಲ್ಡಿಗೆ ಏನೋ ಕ್ಲಾಸಲ್ಲಿ ಏನೋ ಕನ್ಫ್ಯೂಷನ್ ಆಯಿತು, ಅದು ಯಾವುದೋ ಸಬ್ಜೆಕ್ಟ್ ಬಗ್ಗೆ ಏನೋ ಗೊತ್ತಿರಲ್ಲ, ಅಥವಾ ಕ್ಲಾಸಲ್ಲಿ ಏನೋ ಬುಲ್ಲಿಂಗ್ ಆಯಿತು, ಅದ್ರ ಬಗ್ಗೆ ಒಂದು ಡಿಸ್ಕಸ್ ಮಾಡೋಕ್ಕೂ ಚೈಲ್ಡಿಗೆ ಆಗಲ್ಲ. ಸೊ ಅವರವರೇ ಸಫರ್ ಮಾಡ್ತಿರ್ತಾರೆ. ಅಥವಾ ಓಕೆ ಅವ್ನು ಹಂಗೆ ಮಾಡ್ದ ಅಂತ ನಾಳೆ ಹೋಗ್ಬಿಟ್ಟು ಅವನಿಗೆ ಹೋಗಿ ಹೊಡೆಯೋದಾಗಿರಲಿ. ಸೊ ದಟ್ಸ್ ನಾಟ್ ದ ರೈಟ್ ವೇ ಅಲ್ವಾ. ಸೊ ಪೇರೆಂಟ್ಸಿಗೆ ನಾವು ಹೇಳಿದಾಗ ಬುಲ್ಲಿಂಗ್ ಯಾಕೆ ಮಾಡಿದ್ರು, ಬುಲ್ಲಿಂಗು ನಿನ್ನ ತಪ್ಪಿತ್ತ ಅವ್ರು ತಪ್ಪಿತ್ತ, ಅಥವಾ ಟೀಚರಿಗೆ ಹೋಗಿ ಹೇಳಿದೆ ಅಂತ ಆ ಕಾನ್ವರ್ಸೇಷನ್ ಇರಲ್ಲ ನೆಗ್ಲೆಕ್ಟ್ ಪೇರೆಂಟ್ಸಲ್ಲಿ. ಸೊ ನೆಗ್ಲೆಕ್ಟಿಂಗ್ ಪೇರೆಂಟ್ ಇಸ್ ಲೈಕ್ ಆ ಚೈಲ್ಡು ಯಾವ ಥರದ್ರೂ ಬ್ಯಾಡ್ ಹ್ಯಾಬಿಟ್ಸಿಗೂ ಹೋಗಿರ್ಬೋದು, ಅಥವಾ ಒಂದು ಯಾವ ಥರ ಜಂಕ್ ತಿಂತಾ ಇರ್ಬೋದು, ಅಥವಾ ಟೈಮ್ ಎಲ್ಲೋ ವೇಸ್ಟ್ ಮಾಡ್ತಿರ್ಬೋದು, ತುಂಬ ಕ್ಲಾಸ್ ವರ್ಕ್ ಮಾಡಿರಲ್ಲ, ಅಥವಾ ಎಕ್ಸಾಮ್ಸಲ್ಲಿ ಯಾವತ್ತು ಎಕ್ಸಾಮ್ ಅಂತಲೂ ಅವನಿಗೆ ಗೊತ್ತಿರಲ್ಲ, ಓದೋದು ಕರೆಕ್ಟಾಗಿ ಅವ್ನು ಮಾಡ್ತಿರಲ್ಲ. ಸೊ ಚೈಲ್ಡಿಗೆ ಫುಲ್ಲಿ ನೆಗ್ಲೆಕ್ಟಾಗಿ ಬಿಟ್ಟರೆ ಆ ಚೈಲ್ಡಿಗೆ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಅಂತ ಗೊತ್ತಾಗಲ್ಲ. ಸೊ ಅವನೇ ಒಂದು ದಾರಿಯಲ್ಲಿ ಹೋಗ್ತಾ ಇರ್ತಾನೆ. ಸೊ ಇಟ್ ಈಸ್ ವೆರಿ ಬ್ಯಾಡ್ ಪೇರೆಂಟಿಂಗ್ ಸ್ಟೈಲು. ಸೊ ವಿ ಹ್ಯಾವ್ ಟು ಬಿ ನಾವು ಅವೇರ್ ಆಗಿಬಿಟ್ಟು ಸೆಲ್ಫ್ ಅಸೆಸ್ಮೆಂಟ್ ಮಾಡಬೇಕಾಗುತ್ತೆ. ಸೊ ನಾನು ಟೈಮ್ ಕೊಡ್ತಾ ಇದ್ದೀನಿ ಆ ಚೈಲ್ಡಿಗೆ, ಅಥವಾ ನನಗೆ ಟೈಮ್ ಕೊಡೋಕ್ಕಾಗ್ತಾ ಇಲ್ಲ ಈ ವಾರ, ಯಾಕಂದರೆ ನನಗೆ ಸ್ವಲ್ಪ ಕೆಲಸ ಇದೆ, ಸೊ ನಾನು ನಮ್ಮ ಹಸ್ಬೆಂಡ್ ನೋಡ್ಕೋಬೋದು ಅಂತ. ಸೊ ನಮ್ಮ ಇದರಲ್ಲೂ ಈಗ ಓಕೆ ವೈಫ್ ಎಲ್ಲರೂ ಬ್ಯುಸಿ ಇದ್ದರೆ ಬೇಕಾದ್ರೆ ಹಸ್ಬೆಂಡ್ ನೋಡ್ಕೋಬೋದು. ಸೊ ಅದರಲ್ಲಿ ಯಾವಾಗಲೂ ನಾವೇನು ಬ್ಯುಸಿ ಇರಲ್ಲ, ರೈಟ್. ಸೊ ನಾವು ಅದು ಡಿಸ್ಕಸ್ ಮಾಡಿಬಿಟ್ಟು ವಿ ಕ್ಯಾನ್ ಶೇರ್ ಅವರ್ ವರ್ಕ್. ಓಕೆ, ಅಂದರೆ ಈಗ ಮಕ್ಕಳು ಬೆಳೆದು ದೊಡ್ಡವರು ಆಗ್ತಾ 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 ಪೇರೆಂಟ್ಸು ತಮ್ಮ ಬೆಳೆಸೋ ಶೈಲಿನ ಬದಲಾಯಿಸ್ಕೊಳ್ಬೇಕಾ, ಅಥವಾ ಹಾಗೆ ಕಂಟಿನ್ಯೂ ಮಾಡಿದ್ರೆ ಯಾವ ರೀತಿ ಪರಿಣಾಮ ಬೀರುತ್ತೆ? ಹೌದು, ಇವಾಗ ಪೇರೆಂಟಿಂಗ್ ಮೊದಲಿನ ಥರ ಟ್ರೆಡಿಷ್ನಲ್ ಪೇರೆಂಟಿಂಗ್ ಆಗಲ್ಲ. ಇವಾಗ ಟೀನೇಜರ್ಸ್ ತುಂಬಾ ಇವಾಗ ಹೇಳ್ತಾರೆ, ನಿಮಗೆ ಅದ್ರ ಬಗ್ಗೆ ಗೊತ್ತಿಲ್ವಾ. ಸೊ ಅವಾಗ ನಮಗೆ ಆ್ಯಸ್ ಅ ಪೇರೆಂಟ್ ನಮಗೆ ಒಂಥರ ಓಕೆ, ನಮಗೆ ಮಾಡರ್ನ್ ಆಗಿ ಪೇರೆಂಟ್ ಇರಲೂ ಬೇಕಾಗುತ್ತೆ. ಯಾಕಂದರೆ ಸ್ವಲ್ಪ ಅವೇರ್ನೆಸ್ ಇರಬೇಕಾಗುತ್ತೆ. ಸೋಷಿಯಲ್ ಮೀಡಿಯಾ ಆಗಿರಲಿ, ಅಥವಾ ಡ್ರೆಸ್ಸಿಂಗ್ ಸೆನ್ಸ್ ಆಗಿರಲಿ, ಅಥವಾ ಪಿಯರಲ್ಲಿ ಏನೇನು ಪಿಯರು ಅವರು ಯಾವ ಥರ ಮಾತಾಡ್ತಾರೆ, ಸ್ವಲ್ಪ ನಮಗೂ ಆ್ಯಸ್ ಅ ಪೇರೆಂಟ್ ಗೊತ್ತಿರಬೇಕಾಗುತ್ತೆ. ವಿ ಕಾಂಟ್ ಡು ಟ್ರೆಡಿಷ್ನಲ್ ಪೇರೆಂಟಿಂಗ್, ಬರೀ ಬುಕ್ಸ್ ಓದು, ಅಥವಾ ಬರೀ ಮನೆ ಒಳಗಡೆ ಅದು ಹೋಗಿ ಆಟ ಆಡ್ತಾನೆ ಇರೋ, ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಇರಲೇಬೇಡ ಅಂತ ಹೇಳೋಕ್ಕಾಗಲ್ಲ. ಬಿಕಾಸ್ ಅವರಿಗೆ ಚೈಲ್ಡಿಗೆ ಏನಾಗುತ್ತೆ, ಫ್ರೆಂಡ್ಸ್ ಜೊತೆ ಇದ್ದಾಗ ಓಕೆ ಏನೋ ಒಂಥ ಡಿಸ್ಟೆನ್ಸ್ ಆಗಿರುತ್ತೆ. ಅವರೆಲ್ಲ ಫ್ರೆಂಡ್ಸ್ ಎಲ್ಲ ಮಾತಾಡ್ತಿರ್ಬೇಕಾದ್ರೆ ನಮಗೆ ಆ ಟಾಪಿಕ್ ಬಗ್ಗೆ ಏನೂ ಗೊತ್ತಿಲ್ಲದಿದ್ದಾಗ ನಮಗೇನೋ ಒಂಥರ ಬೇಜಾರಾಗುತ್ತೆ, ಅಥವಾ ನಾವು ಇನ್ವಾಲ್ವೇ ಆಗಲ್ಲ ಆ ಗ್ರೂಪಲ್ಲಿ, ನಮ್ಮನ್ನು ಆ ಗ್ರೂಪಲ್ಲಿ ಕರ್ಕೊಳಲ್ಲ. ಸೊ ಆ್ಯಸ್ ಅ ಪೇರೆಂಟ್ ನಾವು ಸ್ವಲ್ಪ ಮಾಡರ್ನ್ ಆಗಿಯೂ ಇರಬೇಕಾಗತ್ತೆ. ಈಗಿನ ಸಿಚುವೇಶನ್ ಬಗ್ಗೆ, ಈಗಿನ ಮೂವೀಸ್ ಆಗಿದೆ, ಈಗಿನ ಸಾಂಗ್ಸ್ ಬಗ್ಗೆ, ಈಗಿನ ಟ್ರೆಂಡ್ ಬಗ್ಗೆ ಸ್ವಲ್ಪ ನಮಗೆ ಗೊತ್ತಿರಬೇಕಾಗತ್ತೆ. ಆವಾಗ ಏನಾಗುತ್ತೆ, ನಾವು ಚೈಲ್ಡ್ ಜೊತೆ ಕಾನ್ವರ್ಸ್ ಮಾಡ್ಬೇಕಾದ್ರೆ ಆವಾಗ ಇಂಟ್ರಾಕ್ಷನ್ ಇರುತ್ತೆ. ನಮಗೆ ಏನೇ ಗೊತ್ತಿರಲ್ದಿದ್ರೆ ಆ ಚೈಲ್ಡ್ ಮಾತಾಡೋದೇ ಇಲ್ಲ ಅದರ ಟಾಪಿಕ್ ಬಗ್ಗೆ. ಸೊ ನಾವು ಸ್ವಲ್ಪ ಮಾಡರ್ನ್ ಪೇರೆಂಟಿಂಗ್ ಸ್ಟೈಲ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಯು ಕಾನ್ ಸೇ ಸೋಷಿಯಲ್ ಮೀಡಿಯಾ ಬೇಡ ಅಂತ. ಒನ್ಸ್ ಇನ್ ಅ ವೈಲ್ ಓಕೆ, ವೆನ್ ಯು ಆರ್ ಇನ್ PUC ಸೋಷಿಯಲ್ ಮೀಡಿಯಾ ಇಸ್ ಇಂಪಾರ್ಟೆಂಟ್. ಸೊ ಎಷ್ಟು ರಿಸ್ಟ್ರಿಕ್ಷನ್, ಯಾರ ಜೊತೆ ಸ್ಟ್ರೇಂಜರ್ಸ್ ಜೊತೆ ಮಾತಾಡಬಾರ್ದು, ನೀವು ಪಬ್ಲಿಕ್ ಆಗಿ ಇಡಬಾರ್ದು ಇದನ್ನು ಅಕೌಂಟ್ನ, ಅಥವಾ ನಿಮ್ಮ ಫ್ರೆಂಡ್ಸ್ ಯಾವ ಥರ ನೀವು ಆಕ್ಸೆಪ್ಟ್ ಮಾಡಬೇಕಾಗುತ್ತೆ ಅದನ್ನೆಲ್ಲ ನಾವು ಹೇಳ್ಕೊಡ್ಬೋದು, ಚೆಕ್ ಮಾಡ್ಬೋದು, ರೈಟ್. ಸೊ ಇಡಲೇಬಾರ್ದು, ಫೋಟೋನೇ ತೆಗಿಬೇಡ ಅನ್ನೋದು ಇವಾಗ ಇಟ್ಸ್ ನಾಟ್ ರೆಕಮೆಂಡೆಡ್. ಸೊ ಆ್ಯಸ್ ಅ ಪೇರೆಂಟ್ ಮಾಡರ್ನ್ ಆಗಿರೋದು ವೆರಿ ಇಂಪಾರ್ಟೆಂಟ್. ಆ್ಯಸ್ ಎಟ್ ಲೀಸ್ಟ್ ಅ ಲಿಟಲ್ ಬಿಟ್ ಆಫ್ ಮಾಡರ್ನ್ ಪೇರೆಂಟಿಂಗ್ ಈಸ್ ರಿಕ್ವೈರ್ಡ್. ಓಕೆ, ಹಾಗಿದ್ರೆ ಇವಾಗ ನಾವು ಪೇರೆಂಟ್ಸ್ ಸ್ಟೈಲನ್ನು ಬದಲಾಯಿಸ್ಕೊಳ್ಬೇಕು ಅಂತಂದಾಗ ಸೊ ಏನು ಟಿಪ್ಸ್ ಕೊಡೋಕ್ಕೆ ಬಯಸ್ತೀರ ಮ್ಯಾಮ್?
ಓಕೆ. ಪೇರೆಂಟಿಂಗ್ ಸ್ಟೈಲಲ್ಲಿ ಫಸ್ಟು ಒಂದೇನಂದರೆ ಸ್ವಲ್ಪ ಈಗಿನ ಜನ್ರೇಷನ್ ಮಕ್ಕಳು ಯಾವ ಥರ ಇರ್ತಾರೆ ಅದ್ರ ಬಗ್ಗೆ ನಾವು ಚೇಂಜ್ ಆಗಬೇಕಾಗತ್ತೆ. ನಮ್ಮ ಪೇರೆಂಟ್ಸ್ ನಾವು ಹೀಗೇ ಹೇಳ್ಕೊಟ್ಟಿದ್ದು ಸ್ವಲ್ಪ ತುಂಬಾ ಈಗ ಟ್ರೆಡಿಷ್ನಲ್ ಆಗಿರೋದಾಗಿರಲಿ, ತುಂಬಾ ಪೂಜೆ ಮಾಡೋದಾಗಿರಲಿ, ತುಂಬ ಜಾಸ್ತಿ ನಗಾಡಬಾರ್ದು, ಜಾಸ್ತಿ ಮಾತಾಡಬಾರ್ದು, ಮನೆ ತುಂಬಾ ಕ್ಲೀನಾಗಿರಬೇಕು ಅಂತ ನಾವು ಓವರಾಗಿ ಮಾಡ್ತೀವಿ. ಸೊ ಇಟ್ ಶುಡ್ ಬಿ ಬ್ಯಾಲೆನ್ಸ್. ಸೊ ಯಾಕಂದರೆ ನಮಗೆ ನಮ್ಮ ಪೇರೆಂಟ್ಸಿಂದ ಬಂದಿರುತ್ತೆ. ಸೊ ನಾವು ಮಕ್ಕಳಿಗೆ ಕೊಡುವಾಗ ಕಾನ್ಷಿಯಸ್ ಆಗಿ ಪೇರೆಂಟಿಂಗ್ ಮಾಡಬೇಕು. ನಾವು ಕರೆಕ್ಟಾಗಿ ಮಾಡ್ತಾ ಇದ್ದೀವ ಅಂತ ನಾವು ಕಾನ್ಷಿಯಸ್ ಆಗಿ ಪೇರೆಂಟಿಂಗ್ ಮಾಡಬೇಕು. ಸೆಕೆಂಡ್ ಏನಂದರೆ ಬ್ಯಾಲೆನ್ಸ್ ಆಗಿರಬೇಕು. ಓವರಾಗಿ ನಾವು ಡಾಮಿನೇಟಿಂಗು ಇರಬಾರ್ದು, ಓವರಾಗಿ ನೆಗ್ಲೆಕ್ಟು ಮಾಡಬಾರ್ದು. ಸೊ ವಿ ಹ್ಯಾವ್ ಟು ಬಿ ದೇರ್ ವಿತ್ ದ ಚೈಲ್ಡ್ ವೆನ್ ಪ್ರಾಬ್ಲಮ್ ಸಾಲ್ವಿಂಗ್ ಆಗಿರಲಿ, ಚೈಲ್ಡಿಗೆ ಕಷ್ಟ ಬಂದಾಗ ಆಗಲಿ, ಚೈಲ್ಡಿಗೆ ಫೇಲ್ ಆಗಿರ್ತಾರೆ ಎಕ್ಸಾಮ್ಸಲ್ಲಿ. ಸೊ ಆವಾಗ ನಾವು ಮಕ್ಕಳ ಜೊತೆ ಇರಬೇಕಾಗುತ್ತೆ. ಎಕ್ಸಾಂಪಲ್ ಕೊಟ್ಟು ನಾವು ಅವ್ರಿಗೆ ಹೇಳಬೇಕಾಗುತ್ತೆ. ಫೇಲಿಯರ್ ಆಗೋದು ಇಟ್ಸ್ ಓಕೆ, ಬಟ್ ಫೇಲಿಯರ್ನ ನೀನು ಯಾವ ಥರ, ಈಗ ಫೇಲ್ ಆಗಿದೆ ನೀನು ಯಾವ ಥರ ಓದ್ತೀಯ, ಮ್ಯಾಥ್ಸಿಗೆ ಎಷ್ಟು ಅವರ್ಸ್ ಕೊಡ್ತೀಯ, ಎಷ್ಟು ಡೌಟ್ಸ್ ಇದೆ ನೀನು ಹೇಗೆ ಕೇಳ್ತೀಯ ಅಂತ ನಾವು ಅವರಿಗೆ ಸೊಲ್ಯೂಷನ್ ಕೊಡಬೇಕಾಗತ್ತೆ. ಸೊ ಈಗ ಪೇರೆಂಟಿಂಗು ಅಂದರೆ ಅನ್ನೋದು ಇಟ್ಸ್ ನಾಟ್ ರೈಟ್ ವೇ ಆಫ್ ಪೇರೆಂಟಿಂಗ್. ಸೊ ಪೇರೆಂಟಿಂಗು ಇಟ್ಸ್ ಅ ಚಾಲೆಂಜಿಂಗ್. ಇಟ್ಸ್ ಲೈಕ್ ಒಂದ್ಸತಿ ನಾವು ಪೇರೆಂಟ್ ಆದಮೇಲೆ ಇಟ್ ಈಸ್ ಟಿಲ್ ಲೈಫ್ ಲಾಂಗ್. ಸೊ ಹೈಸ್ಕೂಲಲ್ಲಿ ಬರ್ಬೇಕಾದ್ರೆ ಇನ್ನೊಂದು ಚಾಲೆಂಜಸ್ ಇರುತ್ತೆ, ಡಿಗ್ರಿಗೆ ಬಂದಾಗ ಮಕ್ಕಳು ಇನ್ನೊಂದು ಚಾಲೆಂಜ್ ಇರುತ್ತೆ, ಸೊ ಕೆಲಸಕ್ಕೆ ಮಕ್ಕಳು ಹೋಗ್ಬೇಕಾದ್ರೆ ಇನ್ನೊಂದು ಚಾಲೆಂಜ್ ಇರುತ್ತೆ. ಬಟ್ ವಿ ಹ್ಯಾವ್ ಟು ಬ್ಯಾಲೆನ್ಸ್, ವಿ ಹ್ಯಾವ್ ಟು ಬಿ ಎವ್ರಿ ಏಜ್ ಹ್ಯಾಸ್ ಇಟ್ಸ್ ಓನ್ ಪ್ಲಸ್ ಆ್ಯಂಡ್ ಮೈನಸ್. ಸೊ ಪೇರೆಂಟ್ಸು ಏನಂದರೆ ಸ್ವಲ್ಪ ಕಾನ್ಷಿಯಸ್ ಆಗಿ ಪೇರೆಂಟಿಂಗ್ ಮಾಡೋದು. ನಮ್ಮ ಪೇರೆಂಟ್ಸು ನಮಗೆ ಈ ಥರ ಮಾಡಿದರು ಅನ್ನಂತ ನಾವು ಅಪೋಸಿಟು ಮಾಡೋಂಗಿಲ್ಲ, ಅಥವಾ ನಾವು ಅದೇ ಥರ ನನಗೆ ಪೇರೆಂಟ್ಸ್ ಈ ಥರ ಸ್ಟ್ರಿಕ್ಟ್ ಆಗಿದ್ರು ನಾನು ಸ್ಟ್ರಿಕ್ಟ್ ಆಗಿರಬೇಕು ಅಂತ ಮಾಡೋದಲ್ಲ. ಸೊ ಬ್ಯಾಲೆನ್ಸ್ ಆಗಿರಬೇಕು ನಾವು. ಓಕೆ, ಎಸ್ ಮ್ಯಾಮ್. ನಿಜಕ್ಕೂ ಪೇರೆಂಟಿಂಗ್ ಸ್ಟೈಲ್ನಲ್ಲಿ ಒಂದಷ್ಟು ಚೇಂಜಸ್ ಮಾಡಿಕೊಂಡ್ರೆ ಅದು ಮಕ್ಕಳ ಬೆಳವಣಿಗೆ ಮೇಲೂ ಮತ್ತು ಅವರ ಮಾನಸಿಕ ಆರೋಗ್ಯದ ಮೇಲೂ ಕೂಡ ಬಹಳ ಪರಿಣಾಮ ಬೀರ್ತಿಲ್ಲ. ಅಂದರೆ ಮಕ್ಕಳಿಗೆ ಮೆಂಟಲ್ ಸ್ಟ್ರೆಸ್ ಆಗುತ್ತೆ, ಅವರಿಬ್ಬರ ಮಧ್ಯೆ ಕ್ಲಾಶ್ ಆಗುತ್ತೆ. ಕೊನೆಗೆ ಮಕ್ಕಳು ಆ ಸ್ವಂತ ಪೇರೆಂಟ್ಸ್ನ ಬಿಟ್ಟು ಬೇರೆಯವ್ರ ಹತ್ರ, ಬೇರೆ ಫ್ರೆಂಡ್ಸ್ ಪೇರೆಂಟ್ಸ್ ಎಲ್ಲ ಇರ್ತಾರಲ್ಲ, ಸೊ ಅವ್ರ ಹತ್ರ ಹೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅವ್ರನ್ನ ಹಚ್ಕೊಳ್ಳೋದು ಅಥವಾ ಬೇರೆ ಇನ್ಯಾವುದೋ ರಿಲೇಷನ್ಶಿಪ್ ಮೇಲೆ ಜಾಸ್ತಿ ಡಿಪೆಂಡ್ ಆಗುವಂಥ ಚಾನ್ಸಸ್ ಇರುತ್ತೆ. ಎಸ್, ಒಂದಷ್ಟು ಬದಲಾವಣೆ ಖಂಡಿತ ಅವಶ್ಯಕತೆ ಇದೆ. ಥ್ಯಾಂಕ್ ಯು ಸೊ ಮಚ್ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಪೇರೆಂಟಿಂಗ್ ಸ್ಟೈಲ್ ಬಗ್ಗೆ ಬಹಳಷ್ಟು ವಿಚಾರಗಳನ್ನು ತಿಳಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು. ಎಸ್ ವೀಕ್ಷಕರ, ನಿಜಕ್ಕೂ ಪೇರೆಂಟಿಂಗ್ ಸ್ಟೈಲ್ನಲ್ಲಿ ಈಗಿನ ಜನ್ರೇಷನ್ಗೆ ಒಂದಷ್ಟು ಚೇಂಜಸನ್ನು ಮಾಡಿಕೊಳ್ಳೇಬೇಕು. ಸೊ ಪೇರೆಂಟಿಂಗ್ ಸ್ಟೈಲ್ನಲ್ಲಿ ಬೇರೆ ಬೇರೆ ರೀತಿಯಾಗಿ ಇರೋದನ್ನು ನಾವು ಈಗಾಗಲೇ ಹೇಳಿದ್ದೀವಿ. ಆ ಥರದ ಲಕ್ಷಣಗಳು ನಿಮ್ಮಲ್ಲಿದ್ದರೆ ಖಂಡಿತ ಅದನ್ನು ಬದಲಾಯಿಸಿಕೊಳ್ಳಿ. ಅದು ನಿಮ್ಮ ಮಕ್ಕಳ ಬೆಳವಣಿಗೆ ಮೇಲೆ ಬಹಳ ದೊಡ್ಡ ಮಟ್ಟದ ಪರಿಣಾಮ ಬೀರುತ್ತೆ. ಜೊತೆಗೆ ನಿಮ್ಮ ಮಕ್ಕಳ ಮಾನಸಿಕ ಆರೋಗ್ಯದ ಮೇಲೂ ಕೂಡ ಬಹಳ ದೊಡ್ಡ ಮಟ್ಟದ ಪರಿಣಾಮ ಬೀರುತ್ತೆ. ಮಕ್ಕಳ ಒಂದು ಬೆಳವಣಿಗೆ ಸಂತೋಷದಾಯಕವಾಗಿ ಇರಲಿಕ್ಕೆ ಖಂಡಿತ ಪೇರೆಂಟ್ಸ್ ಚೇಂಜ್ ಆಗಲೇಬೇಕು ಅಂತ ಹೇಳ್ತಾ, ಇನ್ನು ಹೆಚ್ಚಿನ ಮಾಹಿತಿ ಬೇಕು ಅಂತಂದರೆ ನೀವು ಮೇಡಮ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.